ಇಷ್ಟೊತ್ತಾದ್ರೂ ಈ ಸೌಪರ್ಣಿಕ ಯಾಕೆ ಇನ್ನೂ ಬಂದಿಲ್ಲ? ನನ್ನ ಮನದಲ್ಲಿರುವ ಭಾವನೆಗಳನ್ನ ಹೇಗಾದ್ರೂ ಮಾಡಿ ಅವಳಿಗೆ ಹಿಂದೆ ತಿಳಿಸ್ಲೇಬೇಕು ಅಂತ ಕಾಯ್ತಾ ಇದ್ದೀನಿ. ಅದರಲ್ಲೂ ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ. ಅಂದ್ರೆ ನಮ್ಮಂತ ಪ್ರೇಮಿಗಳಿಗೆ ತಮ್ಮ ಪ್ರೀತಿ ಹೇಳ್ಕೊಳ್ಳೋಕೆ ಇದೇ ಸರಿಯಾದ ದಿನ. ಯಾವಾಗ ಬರ್ತಾಳೋ, ಯಾವಾಗ ನನ್ನ ಪ್ರೀತಿನ ಇವಳ ಹತ್ರ ಹೇಳ್ಕೊಳ್ತೀನೋ ಅಂತ ಕಾಯ್ತಾ ಇದ್ದೀನಿ. ಹಾಯ್ ಕಿಶನ್. ಅಂದ ಹಾಗೆ ಬೇಗ ಬಂದು ಯಾರದು ದಾರಿಯನ್ನು ಕಾಯ್ತಾ ಇದ್ದ ಹಾಗೆ ಇದೆ. ಅಂದ ಹಾಗೆ ಯಾರಪ್ಪ ಅವಳು? ಈ ಇಡೀ ಕಾಲೇಜಿನಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಕ್ಲೋಸ್ ಆಗಿರೋಳು ಅಂದ್ರೆ ನೀನೊಬ್ಳೆ ತಾನೆ. ಹೀಗಿರ್ಬೇಕಾದ್ರೆ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನ ಹೇಳೋದು ಸಾಧ್ಯ ಹೇಳು? ಅದು 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 ಅಂದ್ರೆ ಏನಪ್ಪ? ಅಂದ ಹಾಗೆ ಆ ಹುಡುಗಿಯ ಅಷ್ಟೊಂದು ವಿಶೇಷ ಅವಳ ವಿಷಯ ಹೇಳಿದ್ರೆ ಏನಾದ್ರೂ ಅವಳು ಕಾಂತಿ ಏನಾದ್ರೂ ಕಡಿಮೆ ಆಗುತ್ತಾ ಹೇಗೆ? ನೋಡು ಸೌಪರ್ಣಿಕ, ಅವಳ ಕಾಂತಿ ಕಡಿಮೆ ಆದರೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಳ ರೂಪ, ಸ್ವರೂಪ, ನಡೆ, ನುಡಿ, ಅವಳಿರೋ ರೀತಿ ಬಗ್ಗೆ ವರ್ಣಿಸೋಕೆ ಪದಗಳೇ ಸಾಲಲ್ಲ. ಅವಳನ್ನು ವರ್ಣಿಸ್ತಾ ಅನ್ಕೊಂಡ್ರೆ ನಾನು ಕಳೆದೋಗ್ಬಿಡ್ತೀನಿ. ಹುಣ್ಣಿಮೆ ರಾತ್ರಿಯಲ್ಲಿ ಜನರಿಗೆ ಆಕಾಶದ ತುಂಬಾ ಬಿಂಬಿಸ್ತಾನೆ ನಾವು. ನನ್ನ ಹೃದಯದಲ್ಲಿ ಅವಳು ಯಾವತ್ತೂ ಶಾಶ್ವತವಾಗಿರ್ತಾಳೆ, ಯಾವತ್ತೂ ಶಾಶ್ವತವಾಗಿರ್ತಾಳೆ. ಅಂದ್ರೆ ಅವಳು ಚಂದನವನದ ಚಂದ್ರಕಾಂತಿ ಇದ್ದಾಗಿ ಅಂತ ಹೇಳು. ನೋಡು ನೋಡು ಕಿಶನ್, ಅವಳ ಹೆಸರು ಹೇಳ್ತೀಯೋ ಅಥವಾ? ನಾನ್ ಪ್ರೀತಿ ಮಾಡ್ತಿರೋ ವಿಷಯನ ಇವಳ ಹತ್ರ ಹೇಳಿದ್ರೆ ಇವಳು ನನ್ನ ಗೆಳೆತನ ದೂರ ಮಾಡಿದ್ರೆ ಇಲ್ಲ, ಇವಳು ಹಾಗೆ ಮಾಡಲು ಸಾಧ್ಯ ಇಲ್ಲ. ಒಂದ್ ವೇಳೆ ಇವಳಿಗೂ ನನ್ನ ಮೇಲೆ ಮನಸ್ಸಿಟ್ಟು ನನ್ನ ಬಗ್ಗೆ ತಿಳಿದುಕೊಳ್ಳೋಕೆ ಈ ರೀತಿ ನಡೆಸಿದ್ರೆ ಹೌದು, ಏನೇ ಆದ್ರೂ ನನ್ನ ಪ್ರೀತಿನ ಇವತ್ತು ಇವಳ ಹತ್ರ ಹೇಳ್ಕೊಳ್ಳೋದೇ ಒಳ್ಳೇದು. ಹೇಳ್ಕೊಳ್ಳೋದೇ ಒಳ್ಳೇದು. ಕಿಶನ್ ಕಿಶನ್ ಕಿಶನ್, ಅಂದ ಹಾಗೆ ಏನೋ ವಿಚಾರ ಮಾಡಿದಂತೆ ಕಾಣ್ತಾ ಇದೆ. ಅಂದ್ರೆ ಅವಳ ಕನಸಿನಲ್ಲಿ ತೇಲಾಡ್ತಾ ಇದೆಯೋ ಅಥವಾ ಹೇಗೋ ಏನು? ಇಲ್ಲ ಸೌಪರ್ಣಿಕ, ನೋಡು ಇದ್ದ ವಿಷಯವನ್ನ ನೇರವಾಗಿ ಹೇಳ್ತೀನಿ ನೋಡು. ನನ್ನ ನೆಲೆಯಲ್ಲಿ ಒಂದು ಫೀಲಿಂಗ್ ಇದೆ. ಆ ಫೀಲಿಂಗ್ಗೆ ವಯಸ್ಸಾಗಿ ಕನೆಕ್ಟ್ ಆಗಿರೋಳಂದ್ರೆ ನೀನೆ. ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳಂತೆ ನನ್ನ ಹೃದಯದ ಬಡಿತ ಸದಾ ನಿನ್ನ ಹೆಸರನ್ನೇ ಪಠಿಸುತ್ತಾ ಇರುತ್ತೆ ಕಣ. ನಿಜ ಹೇಳ್ಬೇಕು, ಮನಸ್ಸಾರೆ ಇಷ್ಟಪಡ್ತೀನಿ. ಐ ಲವ್ ಯು, ಐ ಲವ್ ಯು. ಕಿಶನ್, ಏನು ಮಾತು ಅಂತ ಇದೆಯಾ? ನೋಡು, ನಿನ್ನ ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇದೀಯ. ನಿನ್ ಜೊತೆ ನನ್ಗೆ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದೀಯ ಅಂತ ಅಂದ್ರೆ ಅದು ಪ್ರೀತಿ ಅಂತ ಅರ್ಥನೇ. ನೋಡು, ಅದು ಒಂದು ಸ್ನೇಹನೂ ಆಗಿರ್ತಾನೆ. ಇವತ್ತು ನಮ್ಮಿಬ್ಬರ ಮಧ್ಯೆ ಇರೋ ಈ ಸ್ನೇಹ ಮುಂದೊಂದಿನ ಪ್ರೀತಿಯಾಗಿ ಯಾಕೆ ಬದಲಾಗಬಾರ್ದು? ಹಾಗೆ ಬದಲಾಗಬಾರ್ದು ಅಂತ ಯಾವ ಪುಸ್ತಕದಲ್ಲೂ ಬರ್ತಿಲ್ಲ ಕಣೆ. ಕವಿಯ ಕಲ್ಪನೆಗೆ ಕಥೆ ಎಷ್ಟೊಂದು ಸುಂದರವಾಗಿರುತ್ತೋ, ನಮ್ಮಿಬ್ಬರ ಈ ಸ್ನೇಹದಲ್ಲಿ ಹುಟ್ಟು ಪ್ರೀತಿ ಕೂಡ ಅಷ್ಟೇ ಶಾಶ್ವತವಾಗಿರುತ್ತೆ ಕಣೆ, ಅಷ್ಟೇ ಶಾಶ್ವತವಾಗಿರುತ್ತೆ. ನೋಡು, ನಿನ್ನ ಮಾತು 100ಕ್ಕೆ 100 ಸತ್ಯ. ಆದ್ರೆ ಆಕಾಶದಲ್ಲಿರುವ ಚಂದ್ರನನ್ನ ಏಣಿ ಹಾಕಿ ಹಿಡಿಯಲು ಹೇಗೆ ಸಾಧ್ಯವಿದೋ ಹಾಗೆ ನಮ್ಮಿಬ್ಬರ ಪ್ರೀತಿ ಒಂದಾಗಲು ಯಾವತ್ತೂ ಸಾಧ್ಯವಿಲ್ಲ. ನೋಡು, ನಿಮ್ಮ ಅಂತಸ್ತಿನ ಮುಂದೆ ನಾವು ಚಿಕ್ಕವರು ಕಾಣೋ, ಚಿಕ್ಕವರು. ಈ ಪ್ರೀತಿ ಅನ್ನೋದು ಯಾವತ್ತೂ ಆಸ್ತಿ ಅಂತಸ್ತನ್ನು ನೋಡುತ್ತಿಲ್ಲ. ಅದರಲ್ಲೂ ಬಡವರಲ್ಲಿರೋ ಹುಟ್ಟು ಪ್ರೀತಿ ಗೌರವ ಆಸ್ತಿವಂತರಲ್ಲಿ ಯಾವತ್ತೂ ಬರಲ್ಲ. ಪ್ಲೀಸ್ ಕಣೆ ಸೌಪರ್ಣಿಕ, ಪ್ರೀತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನಗೆ ಮೀನ್ ಬೇಕಷ್ಟೇ, ನನಗೆ ಮೀನ್ ಬೇಕಷ್ಟೇ. ಬೆಳಂಬಳಿಗೆ ಹುಟ್ಟು ಸೂರ್ಯ ನೋಡಲು ಎಷ್ಟು ಅಂದವಾಗಿರ್ತಾನೋ, ನಮ್ಮಿಬ್ಬರ ಈ ಸ್ನೇಹದಲ್ಲಿ ಹುಟ್ಟು ಪ್ರೀತಿ ಕೂಡ ಅಷ್ಟೇ ಸುಂದರ ಕಣೆ. ನನ್ ಬಾಳಲ್ಲಿ ನೀನು ಬಂದ್ರೆ ನನ್ ಬಾಳು ಕೂಡ ಅಷ್ಟೇ ಸುಂದರವಾಗಿರ್ತದೆ. ಪ್ಲೀಸ್ ಅರ್ಥ ಮಾಡ್ಕೊ, ನಾ ಹೇಳಿದ ಮಾತನ್ನ ಅರ್ಥ ಮಾಡ್ಕೊ. ನೋಡು, ಪ್ರೀತಿ ಅನ್ನೋದು ಬಾವಿ ಇದ್ದ ಹಾಗೆ, ಅದನ್ನು ಬಿಟ್ಟವರಿಗೆ ಅದರ ಅರ್ಥ ಖಂಡಿತ ತಿಳಿಯುತ್ತೆ, ಅದರ ಪ್ರಭಾವ ಕೂಡ ಅರ್ಥ ಆಗುತ್ತೆ. ನಿನಗೆ ಹೇಗೆ ಹೇಳ್ಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಏನ್ ಮಾಡ್ಲಿ ಕಿಶನ್, ನನಗೆ ಒಂದು ವಾರ ಟೈಮ್ ಕೊಡು, ಇಲ್ಲಾಂದ್ರೆ 1 ದಿನ ಆದ್ರೂ ಟೈಮ್ ಕೊಡು. ಸರಿ ಕಣೆ, ಇಷ್ಟು ದಿನ ನನ್ನ ಮನಸ್ಸಲ್ಲಿದ್ದ ಪ್ರೀತಿನ ಹೇಳ್ಕೊಳಕ್ಕೆ ಇಷ್ಟು ದಿನ ಕಾದೇನೆ.
ದಿನ ಕಾದಿರೋ ನನ್ಗೆ ನಿನ್ಗೋಸ್ಕರ ಒಂದಿನ ಕಾಯಲ್ಲ ಅಂತೀನ. ಆದ್ರೆ ನಿನ್ ನಿರ್ಧಾರ ಮಾತ್ರ ಹೇಳೋದನ್ನ ಮಾತ್ರ ಮರಿಬೇಡ. ನಿನ್ ಉತ್ತರಕ್ಕಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಓಕೆನಾ? ನನ್ನ ನಿರ್ಧಾರನ ನೀನು ಖಂಡಿತ ತಿಳಿಸ್ತೇನೆ. ಅಂದ ಹಾಗೆ ನೋಡು, ಕಾಲೇಜಿಗೆ ಹೋಗೋಕ್ಕೆ ಟೈಮ್ ಆಯ್ತು. ಸರಿ ಸರಿ, ನಾನು ಹೋಗ್ತೀನಿ, ನೀನು ಹಾಗೆ ಬಂದ್ಬಿಡು, ಆಯ್ತೇನು? ಗೆಳೆಯ ವಿಹಾನ್ ಬರ್ತೀನಿ ಅಂತ ಹೇಳಿದ್ದಾನೆ. ನೀನು ಹೋಗಿರೋ, ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಸ್ವಲ್ಪ ನಿಧಾನ. ಹೋಗ್ತಿದ್ಯಾ? ಆದ್ರೆ ನಾಳೆ ನಿನ್ನ ನಿರ್ಧಾರ ಹೇಳೋದನ್ನ ಮಾತ್ರ ಮರಿಬೇಡ. ಆಯ್ತು, ಸರಿ. ಸಪ್ಪಣಿಕ ನಿರ್ಧಾರ ಗ್ರೀನ್ ಸಿಗ್ನಲ್ ಆಗಿರ್ಬೇಕು. ಖಂಡಿತ ಖಂಡಿತ ಆಗಿರುತ್ತೆ. ಆಯ್ತು, ಬರ್ಲಾ? ಬಾ. ಸೌಂದರ್ಯದ ಸೂರ್ಯಕಾಂತಿರುವ ಆ ನಿನ್ನ ಪ್ರೀತಿಯ ಬೆಳದಿಂಗಳಂತಿರುವ ಈ ನನ್ನ ಮನದಲ್ಲಿಟ್ಟು ಸದಾ ನಿಲ್ಲಿಸ್ತಾ ಇದ್ದೇನೆ. I love you, ಸೌಪಣಿಕ. ಪ್ರೀತಿ ದೇವತೆ ನಿನ್ನಾನೆ, ಈ ಜೀವ ಎಂದೆಂದು ನಿನ್ನದೇ. ನಿನ್ನಾನೆ ನಿನ್ನಾನೆ ಪ್ರೀತಿ ದೇವತೆ ನಿನ್ನಾನೆ, ನೀನಿಲ್ಲದೆ ನಾನಿಲ್ಲ ದೇವರಾಣೆ. ನಿನ್ನಾನೆ ನಿನ್ನಾನೆ ಪ್ರೀತಿ ದೇವತೆ ನಿನ್ನಾನೆ, ನೀನಿಲ್ಲದೆ ನಾನಿಲ್ಲ ದೇವರಾಣೆ. ಇಷ್ಟೊತ್ತು ಕಂಡಿದ್ದು ನಾನು ಕನಸೆ. ಸೌಪಣಿಕ ಬರೀ ಕನಸಲ್ಲ, ಯಾವತ್ತಿದ್ರು ನನ್ನವೇ, ಯಾವತ್ತಿದ್ರು ನನ್ನವೇ.